ಇವತ್ತು ಮಾಡಿ ತೋರಿಸುವ ರೆಸಿಪಿ ತಾಲಿಪಟ್ಟಿ. ತಾಲಿಪಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು ಮತ್ತು ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮತ್ತು ಅರಿಶಿನ ಪುಡಿ ಹಾಕಿದ್ದೇನೆ. ಎಲ್ಲ ಜಡಿ ಹಿಡಿದು ಇಟ್ಕೊಂಡಿದ್ದೇನೆ. ಇಲ್ಲಿ ಖಾರ ರುಬ್ಬಲು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಇದು ಅದಕ್ಕೆ ಹಾಕೋಕ್ಕೆ ಈರುಳ್ಳಿ, ಕರಿಬೇವು ಸೊಪ್ಪು ಸಣ್ಣಗೆ ಹೆಚ್ಚಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಹಿಂಗೆ ಪುಡಿ. ಇವಾಗ ನೋಡಿ ಇದನ್ನೆಲ್ಲ ಖಾರ ರುಬ್ಕೋಬೇಕು. ರುಬ್ಬಿದ ಮೇಲೆ ಹಿಟ್ಟು ಕಲಿಸ್ಬೇಕು. ರುಬ್ಬಿಟ್ಟುಕೊಂಡಿರೋ ಖಾರ ಹಾಕಿದೆ, ಉಪ್ಪು ಹಾಕಿದ್ದೇನೆ ಮತ್ತು ಇದು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಕಲಿಸ್ಬೇಕು. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ತೇವೆ. ಇವಾಗ ನೋಡಿ ಹಿಟ್ಟು ಈ ಹದದಲ್ಲಿ ಕಲಿಸ್ಕೋಬೇಕು. ಇದನ್ನ ಇವಾಗ ತಟ್ಟಿಬಿಟ್ಟು ಹಾಕಬೇಕು. ಇದನ್ನ ರೊಟ್ಟಿ ಥರ ತಟ್ಟಿ ಹಾಕಬೇಕು. ಇದನ್ನ ಕರಿಬೇವು ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಮಾಡಿದ್ದೆನಲ್ಲ ಅದು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಪ್ರತಿಯೊಂದು ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಇದು ತಾಲಿಪಟ್ಟೆ ಅಂದರೆ ನಮ್ಮೂರಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದನ್ನ ತಾಲಿಪಟ್ಟೆ ತಟ್ತಾಯಿದ್ದು ತೆಳ್ಳಗೆ ತಟ್ಕೋಬೇಕು. ಇದನ್ನ ಇವಾಗ ನೋಡಿ ತಾಲಿಪಟ್ಟೆ ರೆಡಿ ಆಗ್ತಾಯಿದೆ. 2 ಕಡೆಯೂ ಬೇಯಿಸ್ಬೇಕು. ಎಣ್ಣೆ ಹಾಕಿ ಇವಾಗ ನೋಡಿ ರೆಡಿ ಆಯ್ತು. ಇವಾಗ ನೋಡಿ ರೆಡಿ ಆಯಿತು ನಮ್ಮ ದಪ್ಪಟ ಅಂದರೆ ತಾಲಿಪಟ್ಟಿ. ಉತ್ತರ ಕರ್ನಾಟಕ ಸ್ಟೈಲ್ ನೋಡಿ. ಉತ್ತರ ಕರ್ನಾಟಕ ಸ್ಟೈಲ್ ತಾಲಿಪಟ್ಟಿ ರೆಡಿ ಆಯಿತು ನೋಡಿ. ಸೂಪರಾಗಿ ಬಂದಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಚಾನಲ್.